ಒಬ್ಬ ಯಾವ್ದೋ ಒಂದು ಬೀದಿಯಲ್ಲಿರೋ ಒಂದು ಹುಡುಗ, ಕೈಯಲ್ಲಿ ಕಾಸಿಲ್ಲ, ಬ್ಯಾಕ್ ಗ್ರೌಂಡ್ ಏನು ಇಲ್ಲ, ಯಾವ್ದೋ ಒಂದು ರಿಚ್ ಪರ್ಸನ್ ಅಲ್ಲ, ಆದ್ರೆ ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯವನ್ನೇ ಸೋಲಿಸಿ ಚಕ್ರವರ್ತಿ ಆಗ್ತಾನೆ ಅಂತಂದ್ರೆ ನೀವು ನಂಬ್ತೀರಾ? ಲಾಜಿಕ್ ಪ್ರಕಾರ ಇದು ಹೈಲಿ ಇಂಪಾಸಿಬಲ್ ಅಂತ ಹೇಳ್ಬೋದು. ಆದ್ರೆ 2300 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಈ ಲಾಜಿಕ್ ನೇ ಉಲ್ಟಾ ಮಾಡಿದ್ರು. ಅವರೇ ದಿ ಲೆಜೆಂಡ್ ಆಚಾರ್ಯ ಚಾಣಕ್ಯ. ಹಿ ವಾಸ್ ವರ್ಲ್ಡ್ ಫಸ್ಟ್ ಮಾಸ್ಟರ್ ನ್ಯೂಕ್ಲಿಯರಿಸ್ಟ್. ಯುದ್ಧ ನಡೆಯೋದು ಭೂಮಿ ಮೇಲೆ ಅಲ್ಲ, ಈ ಮನುಷ್ಯನ ತಲೆಯಲ್ಲಿ ಅಂತ ಅವರಿಗೆ ಆವಾಗಲೇ ಗೊತ್ತಿತ್ತು. ಸೊ ಇವತ್ತು ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಥಿಂಕಿಂಗ್ ಪ್ಯಾಟರ್ನ್ ಪೂರ್ತಿ ಚೇಂಜ್ ಆಗುತ್ತೆ. ನಿಮ್ಮ ಬ್ರೈನ್ ಕಂಪ್ಲೀಟ್ ಆಗಿ ರಿವೈರ್ ಆಗುತ್ತೆ. ಸೊ ಈ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಅಂಡ್ ನಮಸ್ಕಾರ, ನಾನು ನಿಮ್ಮ ಯಶವಂತ್. ಈ ಚಾನಲ್ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬನ್ನಿ ಒಂದ್ ಸೆಕೆಂಡ್ ಕೂಡ ಲೇಟ್ ಮಾಡಿ ವಿಡಿಯೋನ ಶುರು ಮಾಡೋಣ. ಚಾಪ್ಟರ್ 1. ಚಂದ್ರಗುಪ್ತ ಮೌರ್ಯರಿಗೆ ಚಾಣಕ್ಯರವರು ಫಸ್ಟ್ ಕಲಿಸಿದ್ದು ಕತ್ತಿನ ಹೆಂಗ್ ಹಿಡಿಯೋದು ಅಂತ ಅಲ್ಲ, ದೃಷ್ಟಿ. ಚಾಣಕ್ಯರವರು ಒಂದ್ ಮಾತನ್ನ ಹೇಳ್ತಾರೆ, ಸುಮ್ನೆ ಮಲಗಿರೋ ಸಿಂಹದ ಬಾಯಿಗೆ ಜಿಂಕೆ ತಾನಾಗೆ ಬೀಳಲ್ಲ. ಸೊ ನಾವ್ ಅನ್ಕೊಳ್ತೀವಿ ಇದನ್ನ ಕೇಳಿದ ತಕ್ಷಣ ಆದ್ರೆ ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬೇಕಪ್ಪ ಅಂತ. ಆದ್ರೆ ಸ್ವಲ್ಪ ಹೇಳಿ, ಇಲ್ಲಿ ಚಾಣಕ್ಯ ಬರೀ ಕಷ್ಟದ ಬಗ್ಗೆ ಹೇಳ್ತಿಲ್ಲ, ಅವರು ಫೋಕಸ್ ಮತ್ತೆ ವಿಷನ್ ಬಗ್ಗೆ ಹೇಳ್ತವ್ರೆ. ಒಂದು ಸಿಂಹ ಬೇಟೆ ಆಡ್ಬೇಕಾದ್ರೆ ಕಾಡಿನಲ್ಲಿ ಸುಮ್ನೆ ಓಡಾಡಲ್ಲ. ಸಾವಿರಾರು ಮರಗಳ ಮಧ್ಯೆ ಇದ್ರು ಅದರ ಕಣ್ಣು ಬರೀ ಆ ಜಿಂಕನ ಮಾತ್ರ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಆ ಟೈಮ್ ನಲ್ಲಿ ಜಿಂಕೆ ಬಿಟ್ಟು ಅದಕ್ಕೆ ಬೇರೆ ಏನು ಕಾಣಲ್ಲ. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಚಾಪ್ಟರ್ 2. ಸೊ ನಮ್ಮ ಮೆದ್ಲು ಕೂಡ ಸೇಮ್ ಆ ಸಿಂಹದ ತರನೇ, ಸೇಮ್ ಅದೇ ತರ ಕೆಲಸ ಮಾಡುತ್ತೆ. ನಮ್ಮ ಮೈಂಡ್ ನಲ್ಲಿ ಒಂದು ಪಿಲ್ಲರ್ ಇದೆ, ಅದೇ RAS, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್. ಇದು ಯಾವ ತರ ಕೆಲಸ ಮಾಡುತ್ತೆ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನೀವು ನಾಳೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಜಸ್ಟ್ ಡಿಸೈಡ್ ಮಾಡಿರ್ತೀರಾ ಅಷ್ಟೇ. ಆದ್ರೆ ಅವತ್ತು ಸಂಜೆ ರೋಡ್ಗೆ ಬನ್ನಿ, ನಿಮ್ಗೆ ರೋಡ್ ನಲ್ಲಿ ಬರೀ ರಾಯಲ್ ಎನ್ಫೀಲ್ಡ್ ಬೈಕ್ ಮಾತ್ರ ಕಾಣಿಸ್ಕೊಳ್ತಾ ಇರ್ತವೆ. ಟ್ರಾಫಿಕ್ ನಲ್ಲಿ ಸಾವಿರಾರು ಸೌಂಡ್ಸ್ ಇದ್ರು ಆ ಡುಕ್ 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 ಸೌಂಡ್ ಮಾತ್ರ ನಿಮ್ಮ ಕಿವಿಗೆ ಪರ್ಫೆಕ್ಟ್ ಆಗಿ ಕೇಳ್ತಾ ಇರುತ್ತೆ. ಯಾಕಿಗೆ? ರಾತ್ರಿ ಊರಲ್ಲಿ ಬೈಕ್ಸ್ ಜಾಸ್ತಿ ಆಗಲ್ಲ, ಆ ಬೈಕ್ ಗಳು ಮೊದಲೇ ಇರ್ತವೆ. ಆದ್ರೆ ನಿಮ್ಮ ಬ್ರೈನ್ ಅದನ್ನ ಇದು ನಮ್ಗೆ ಬೇಡದ ಡಾಟಾ ಅಂತ ಇಗ್ನೋರ್ ಮಾಡ್ತಾ ಹೋಗ್ತಾ ಇರುತ್ತೆ. ಯಾವಾಗ ನೀವು ನಿಮ್ಗೆ ಆ ಬೈಕ್ ನಂಗೆ ಬೇಕು ಅಂತ ಫಿಕ್ಸ್ ಆದ್ರೋ ಆಗ ನಿಮ್ಮಲ್ಲಿ ಒಂದು RAS ಆಕ್ಟಿವ್ ಆಗುತ್ತೆ. ಸೊ ಇದೊಂದು ಟೆಕ್ನಿಕ್ ನಿಮ್ಮ ಸಕ್ಸಸ್ಗೂ ಅಪ್ಲೈ ಆಗುತ್ತೆ. ಬರೀ ನನ್ನ ಲೈಫ್ ಅಲ್ಲೇ ಗೆಲ್ಬೇಕು, ದುಡ್ಡು ಮಾಡ್ಬೇಕು, ನೀವು ಈ ತರ ಹೇಳ್ತಾ ಇದ್ರೆ ನಿಮ್ಮ ಬ್ರೈನ್ಗೆ ಅರ್ಥ ಆಗಲ್ಲ. ಬಿ ಸ್ಪೆಸಿಫಿಕ್. ಲೈಕ್ ನಾನು ಈ ತಿಂಗಳಲ್ಲಿ ಕಂಟೆಂಟ್ ಕ್ರಿಯೇಷನ್ ಇಂದ ಇಷ್ಟು ₹1000 ಮಾಡ್ಲೇಬೇಕು, ಅಥವಾ ನನ್ನ ಬಿಸ್ನೆಸ್ ಅಲ್ಲಿ ಇಷ್ಟು ಲಾಭ ತೆಗಿಲೇಬೇಕು ಅಂತ ಫಿಕ್ಸ್ ಮಾಡ್ಕೊಳ್ಳಿ. RAS ಆಟೋಮೆಟಿಕ್ ಆಗಿ ದಾರಿಯಲ್ಲಿರೋ ಆಪರ್ಚುನಿಟೀಸ್ ನ ಹುಡುಕುತ್ತೆ. ಬೇರೆಯವರಿಗೆ ಸಮಸ್ಯೆ ಕಾಣೋ ಆ ಜಾಗದಲ್ಲಿ ನಿಮ್ಗೆ ಅವಕಾಶ ಕಾಣುತ್ತೆ. ಸೊ ಸ್ಟಾಪ್ ಡ್ರೀಮಿಂಗ್, ಸ್ಟಾರ್ಟ್ ಕಮಾಂಡಿಂಗ್ ಇನ್ ಯುವರ್ ಬ್ರೈನ್. ಸೊ ಓಕೆ, ಇವಾಗ ನಿಮ್ಗೆ ಗುರಿ ಫಿಕ್ಸ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ? ಇನ್ನೇನಿದೆ, ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ನೀವ್ ಅಲ್ಲೇ ಸೋಲೋದು. ಚಾಣಕ್ಯ ಯಾವತ್ತೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾನೆ ಇರಲಿಲ್ಲ. ಶಾಕ್ ಆಯ್ತಾ? ಹೌದು, ಅವ್ರು ಮಾಡಿದ್ದು ನೆಗೆಟಿವ್ ವಿಜುವಲೈಸೇಷನ್. ಅಂದ್ರೆ ಒಂದು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಸಮಯ ಯಾವುದು, ನನ್ನ ಶತ್ರು ಯಾರು, ನಾನೇನಾದ್ರು ಎಡಬಹುದಾ, ನಾನೇನಾದ್ರು ಮಿಸ್ಟೇಕ್ ಮಾಡಬಹುದಾ ಅಂತ ಯೋಚಿಸಿದ್ರು. ಮಾಡರ್ನ್ ಸೈನ್ಸ್ ಅಲ್ಲಿ ಇದನ್ನೇ ಪ್ರೀ ಮಾರ್ಟಮ್ ಅನಾಲಿಸಿಸ್ ಅಂತಾರೆ. ಎಲ್ಲರೂ ಗೆಲ್ಲೋದ್ ಹೆಂಗೆ ಅಂತ ಪ್ಲಾನ್ ಮಾಡಿದ್ರೆ, ಚಾಣಕ್ಯ ಮಾತ್ರ ನಾನು ಯಾವ ಕಾರಣಕ್ಕೆ ಸೋಲ್ಬಹುದು ಅಂತ ಲಿಸ್ಟ್ ಮಾಡ್ತಾ ಇದ್ರು. ನೀವು ನಾಳೆ ಒಂದು ಹೊಸ ಪ್ರಾಜೆಕ್ಟ್ ನ ಶುರು ಮಾಡ್ಬೇಕು ಅನ್ಕೊಂಡಿರ್ತೀರಾ. ಸೊ ಒಂದು ಪೇಪರ್ ನ ತಗೊಳ್ಳಿ, ಊಹಿಸ್ಕೊಳ್ಳಿ, 6 ತಿಂಗಳು ಕಳೆದಿದೆ, ನಿಮ್ಮ ಪ್ರಾಜೆಕ್ಟ್ ಫ್ಲಾಪ್ ಆಗಿದೆ. ಈಗ ಬರೀರಿ, ನಾನು ಯಾಕೆ ಫೇಲ್ ಆದೆ, ನನ್ನ ಪ್ರಾಜೆಕ್ಟ್ ಯಾಕೆ ಫೇಲ್ ಆಯ್ತು, ನಾನು ಏನಾದ್ರು ಸೋಮಾರಿತನ ಮಾಡಿದ್ನ, ನಾಲೆಜ್ ಕಮ್ಮಿ ಇತ್ತಾ, ದುಡ್ಡು ಹಾಳು ಮಾಡಿದ್ನ. ಸೊ ಈ ತರ ಮಾಡೋದ್ರಿಂದ ನಿಮ್ಮ ವೀಕ್ನೆಸ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಸೊ ಸಾಲ್ವ್ ದ ಪ್ರಾಬ್ಲಮ್ ಬಿಫೋರ್ ಇಟ್ ಹ್ಯಾಪನ್ಸ್. ಗೆಲ್ಲುವವನು ಯಾವತ್ತೂ ಪ್ಲಾನ್ ಏನ ಮಾಡ್ತಾನೆ, ಆದ್ರೆ ಲೆಜೆಂಡ್ಸ್ ಯಾವತ್ತೂ ಪ್ಲಾನ್ ಬಿ ನ ರೆಡಿ ಇಟ್ಕೊಂಡಿರ್ತಾರೆ. ಸೊ ಓಕೆ, ಇವಾಗ ನಿಮ್ಗೆ ಪ್ಲಾನ್ ಬಿ ರೆಡಿ ಆಯ್ತು, ಗುರಿ ಕೂಡ ಫಿಕ್ಸ್ ಆಯ್ತು. ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಯಾರಾದ್ರೂ ಬಂದು ನಿಮ್ಗೆ ಅವಮಾನ ಮಾಡಿದ್ರೆ ರಕ್ತ ಕುದಿಯುತ್ತಲ್ವಾ, ಆ ಒಂದು ಕೋಪದಲ್ಲಿ ನಿಮ್ಮ ಲಾಜಿಕಲ್ ಬ್ರೈನ್ ಕೆಲಸ ಮಾಡೋದನ್ನ ನಿಲ್ಸ್ಬಿಡುತ್ತೆ. ಸೊ ಚಾಣಕ್ಯರು ಇದನ್ನ ಹೇಗೆ ಕಂಟ್ರೋಲ್ ಮಾಡಿದ್ರು, ಇನ್ನು ಸಾಕಷ್ಟು ಟಾಪಿಕ್ಸ್ ಪಾರ್ಟ್ 2 ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಅಂಡ್ ಅಲ್ಲಿವರೆಗೂ ನಿಮ್ಮ ಬಿಗ್ಗೆಸ್ಟ್ ಗೋಲ್ಸ್ ಏನು ಅಂತ ಕಮೆಂಟ್ ಮಾಡಿ. ಇನ್ನು ಸಿಗೋಣ ಮತ್ತೆ. ಅಂದಿಲೇಟ್ ಟೇಕ್ ಕೇರ್. ಥ್ಯಾಂಕ್ ಫಾರ್ ವಾಚಿಂಗ್. ದಿಸ್ ಇಸ್ ಫನ್ ಸೈನಿಂಗ್ ಆಫ್. ಬೈ ಗೈಸ್.